ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ದುರ್ಮರ್ಷಣನೆ ಮೊದಲಾದ 5 ಮಂದಿ ಧೃತರಾಷ್ಟ್ರ ಪುತ್ರರನ್ನು ವಧಿಸಿದುದು ಎಂಬ 135ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ದೈವ ಪೌರುಷಗಳಲ್ಲಿ ದೈವವೇ ಪ್ರಬಲವಲ್ಲದೆ ಪೌರುಷವೆಂಬುದು ಯಾವ ಪ್ರಯೋಜನಕ್ಕೂ ಬಾರದೆಂದೇ ನನಗೆ ತೋರುವುದು. ಇದಕ್ಕೆ ಈ ಕರ್ಣನೇ ನಿದರ್ಶನವಾಗಿರುವನು. ಲೋಕದಲ್ಲಿ ಕರ್ಣನಿಗೆ ಸಮಾನರಾದ ಬೇರೆ ವೀರರಿಲ್ಲ. ಕೃಷ್ಣನೊಡಗೂಡಿದ ಎಲ್ಲ ಪಾಂಡವರನ್ನು ಆ ಕರ್ಣನೊಬ್ಬನೇ ಜಯಿಸಬಲ್ಲವನು. ಕರ್ಣನು ಮಹಾಬಲಾಢ್ಯನೆಂದು, ಶೂರನೆಂದು, ದೃಢ ಧನುರ್ಧಾರಿಯೆಂದು, ಎಂತಹ ಕಷ್ಟಗಳನ್ನಾದರೂ ಸಹಿಸಬಲ್ಲವನೆಂದು, ಅವನಿಗೆ ಸಮಾನವಾಗಿ ಯುದ್ಧ ಮಾಡತಕ್ಕವನೇ ಇಲ್ಲವೆಂದು ದುರ್ಯೋಧನನಿಂದ ನಾನು ಎಷ್ಟೋ ಬಾರಿ ಸಾರಿ ಕೇಳಿದ್ದೆನು. ಆ ವಸುಷೇಣನ ಅಂದರೆ ಕರ್ಣನ ಆಶ್ರಯವು ತನಗಿರುವವರೆಗೆ ದೇವತೆಗಳಾದರೂ ತನ್ನನ್ನು ಜಯಿಸಲಾರರೆಂದು, ಇನ್ನು ಕೇವಲ ದುರ್ಬಲರು ಉತ್ಸಾಹಹೀನರು ಆದ ಆ ಪಾಂಡವರು ತನಗೆ ಎಷ್ಟು ಮಾತ್ರದವರೆಂದು ನನ್ನ ಮಗನು ಆಗಾಗ ನನ್ನೊಡನೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದನು. ಅಂತಹ ಕರ್ಣನೇ ಈಗ ಭೀಮನಿಗೆ ಸೋತು ಯುದ್ಧದಿಂದ ಓಡಿಹೋಗಿ ಹಲ್ಲು ಕಿತ್ತ ಹಾವಿನಂತಾದನಲ್ಲ. ಈಗ ದುರ್ಯೋಧನನು ಏನನ್ನು ಹೇಳುವನು? ಅಯ್ಯೋ, ಬುದ್ಧಿಗೆಟ್ಟ ದುರ್ಯೋಧನನು ಯುದ್ಧದಲ್ಲಿ ಪರಿಚಯವಿಲ್ಲದ ನನ್ನ ಮಗನಾದ ದುರ್ಮುಖನನ್ನು ಯುದ್ಧಕ್ಕೆ ಕಳುಹಿಸಿ ಅವನನ್ನು ಭೀಮನ ಕೈಯಿಂದ ಕೊಲ್ಲಿಸಿದನು. ಬೆಂಕಿಯಲ್ಲಿ ಬಿದ್ದ ಪತಂಗದಂತೆ ಆ ಅರಿಯದ ಬಾಲಕನು ಭೀಮಾಗ್ನಿಗೆ ಆಹುತಿಯಾದನು. ಅಶ್ವತ್ಥಾಮ, ಕೃಪ, ಕರ್ಣ, ಶಲ್ಯರೇ ಮುಂತಾದ ಮಹಾವೀರರೆಲ್ಲ ಒಂದಾಗಿ ಸೇರಿಯು ಭೀಮನ ಮುಂದೆ ಯುದ್ಧಕ್ಕೆ ನಿಲ್ಲಲಾರದೆ ಹೋದರು. ಭೀಮನು 1000 ಆನೆಗಳ ಬಲವುಳ್ಳವನೆಂದು, ಅವನ ಯುದ್ಧ ಕಾರ್ಯವು ಅತಿ ಕ್ರೂರವಾದುದೆಂದು ಅವರು ಚೆನ್ನಾಗಿ ತಿಳಿದುಕೊಂಡರು. ಹೀಗಿರುವಾಗ ಮೂಢರಾದ ನನ್ನ ಮಕ್ಕಳು ಕಾಲಾಂತಕನಂತೆ ಕ್ರೂರ ಕರ್ಮಿಯಾದ ಆ ಭೀಮನನ್ನು ಏತಕ್ಕಾಗಿ ಕೋಪಗೊಳಿಸುವರೋ? ಮಹಾಬಾಹುವಾದ ಆ ಕರ್ಣನೊಬ್ಬನು ಮಾತ್ರ ಭೀಮನನ್ನು ಲಕ್ಷ್ಯ ಮಾಡದೆ ಯುದ್ಧದಲ್ಲಿ ತನ್ನಿಂದಾದಷ್ಟು ಹೆಣಗಾಡಿದನು. ಕೊನೆಗೆ ಅವನು ಪರಾಜಿತನಾಗಿ ಓಡಿಹೋದನು. ಸಂಜಯ, ನಿಜವಾಗಿಯೂ ಆ ಭೀಮನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಭೀಮನು ತಾನೊಬ್ಬನೇ ದ್ರೋಣನನ್ನು ಜಯಿಸಿ ಕುರು ಸೈನ್ಯವನ್ನೆಲ್ಲ ಭೇದಿಸಿಕೊಂಡು ಅರ್ಜುನನ ದಾರಿಯನ್ನು ಹಿಡಿದು ಹೊರಟು ಹೋದನು. ಇನ್ನು ಬದುಕಿರಬೇಕೆಂಬ ಆಶೆಯುಳ್ಳ ಯಾವನು ತಾನೇ ವಜ್ರಹಸ್ತನಾದ ಮಹೇಂದ್ರನಂತೆ ಆಯುಧ ಪಾಣಿಯಾಗಿ ಯುದ್ಧಕ್ಕೆ ನಿಂತ ಆ ಭೀಮನ ಮುಂದೆ ನಿಲ್ಲಬಲ್ಲನು? ಮನುಷ್ಯನು ಯಮಪುರಿಗೆ ಹೋಗಿಯಾದರೂ ಹಿಂತಿರುಗಿ ಬರಬಹುದೇ ಹೊರತು ಭೀಮನನ್ನು ಎದುರಿಸಿ ಹೋದವನು ತಿರುಗಿ ಬದುಕಿ ಬರಲಾರನು. ಬೆಂಕಿಯಲ್ಲಿ ಬೀಳುವ ಮಿಡತೆಗಳಂತೆ ಬುದ್ಧಿಗೆಟ್ಟು ಭೀಮನನ್ನು ಎದುರಿಸಿದವರು ಸಾಯುವರೇ ಹೊರತು ಬೇರೆಯಲ್ಲ. ಹಿಂದೆ ದ್ಯೂತ ಸಭೆಯಲ್ಲಿ ಭೀಮನು ನನ್ನ ಮಕ್ಕಳೆಲ್ಲರನ್ನೂ ಕೊಲ್ಲುವುದಾಗಿ ಎಲ್ಲ ಕುರುಗಳ ಮುಂದೆ ಪ್ರತಿಜ್ಞೆ ಮಾಡಿದನಲ್ಲವೇ? ಈಗ ಅದನ್ನು ಸ್ಮರಣೆಗೆ ತಂದುಕೊಂಡು ಕರ್ಣನು ಪರಾಜಿತನಾದುದನ್ನು ನೋಡಿ ನನ್ನ ಮಗನಾದ ದುಶ್ಯಾಸನನು, ದುರ್ಯೋಧನನು ಭೀಮನ ಭಯದಿಂದ ತಾವು ಯುದ್ಧಕ್ಕೆ ಹೋಗದೆ ಸುಮ್ಮನಿರುವಂತಿದೆ. ಹಿಂದೆ ದುರ್ಬುದ್ಧಿಯುಳ್ಳ ಆ ಕರ್ಣನು ದುಶ್ಯಾಸನರೊಡನೆ ಸೇರಿಕೊಂಡು ತಾನು ಪಾಂಡವರನ್ನು ಜಯಿಸುವುದಾಗಿ ಹೇಳಿಕೊಂಡನು. ಈಗ ಕರ್ಣನು ಭೀಮನಿಂದ ವಿರಥನಾಗಿ ಮಾಡಲ್ಪಟ್ಟು ಭಯದಿಂದ ಪಲಾಯನ ಮಾಡಿದುದನ್ನು, ಹಿಂದೆ ತನ್ನಲ್ಲಿಗೆ ರಾಯಭಾರಿಯಾಗಿ ಬಂದ ಶ್ರೀಕೃಷ್ಣನನ್ನು ತಾನು ಅವಮಾನಪಡಿಸಿದುದನ್ನು ನೆನೆಸಿಕೊಂಡು ಅವನು ಬಹಳವಾಗಿ ಪಶ್ಚಾತ್ತಾಪ ಪಡದೆ ಇರಲಾರನು. ಭೀಮನಿಂದ ಯುದ್ಧದಲ್ಲಿ ಹತರಾದ ತನ್ನ ಸಹೋದರರನ್ನು ನೋಡಿದಾಗ ದುರ್ಯೋಧನನು ತನ್ನ ತಪ್ಪನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಡದೆ ಇರಲಾರನು. ಭೂಮಿಯಲ್ಲಿ ಬದುಕಬೇಕೆಂಬ ಆಶೆಯುಳ್ಳ ಯಾವನು ತಾನೇ ಸಾಕ್ಷಾತ್ ಯಮನಂತಿರುವ ಆ ಭೀಮನನ್ನು ಯುದ್ಧಕ್ಕಾಗಿ ಎದುರಿಸಿ ನಿಲ್ಲುವನು? ಬಡಬಾಗ್ನಿಯ ಮುಖದಲ್ಲಿ ಬಿದ್ದವನು ಒಂದು ವೇಳೆ ಅದರಿಂದ ತಪ್ಪಿಸಿಕೊಂಡು ಬರಬಹುದು. ಭೀಮನಿಗೆ ಎದುರಾದವನು ಬದುಕಿ ಬರಲಾರನೆಂದೇ ನನ್ನ ನಿಶ್ಚಯವು. ಸಂಜಯ, ಆ ಪಾಂಡವರಾಗಲಿ ಪಾಂಚಾಲರಾಗಲಿ ಕೃಷ್ಣ ಸಾತ್ವಿಕಿಗಳಾಗಲಿ ಯುದ್ಧದಲ್ಲಿ ಕೋಪಾವಿಷ್ಟರಾಗಿ ನಿಂತ ಮೇಲೆ ಶತ್ರುವಿನ ಜೀವರಕ್ಷಣೆ ಎಂಬುದನ್ನು ಅವರು ಅರಿತವರೇ ಅಲ್ಲ. ಅಯ್ಯೋ, ನನ್ನ ಮಕ್ಕಳಿಗೆಲ್ಲ ಈಗಲೇ ಮೃತ್ಯುಕಾಲವು ಬಂದೊದಗಿತೆಂಬುದು ನಿಶ್ಚಯವು ಎಂದನು. ಅದಕ್ಕೆ ಆ ಸಂಜಯನು, ಓ ಕೌರವೇಂದ್ರ, ನಾನು ಮೊದಲೇ ಹೇಳಿದನಲ್ಲವೇ, ಈಗಿನ ಲೋಕನಾಶಕ್ಕೆ ಮೂಲವು ನೀನೇ ಎಂಬುದರಲ್ಲಿ ಸಂದೇಹವಿಲ್ಲ. ಮಕ್ಕಳ ಮಾತಿಗೆ ಮರುಳಾಗಿ ಪಾಂಡವರೊಡನೆ ಪ್ರಬಲ ವೈರವನ್ನು ಬೆಳೆಸಿಕೊಂಡವನು ನೀನೇ. ರೋಗಿಯು ಪಥ್ಯವಾದ ಔಷಧಿಯನ್ನು ನಿರಾಕರಿಸುವಂತೆ ನೀನು ಇತರರ ಹಿತವಾದವನ್ನು ಕೇಳದೆ ಹೋದೆ. ನೀನಾಗಿಯೇ ಪ್ರಾಣಾಂತಕರವಾದ ಕಾಲಕೂಟ ವಿಷವನ್ನು ಕೈಯಿಂದೆತ್ತಿ ಕುಡಿದು ಈಗ ಅದರ ಫಲವನ್ನು ಅನುಭವಿಸುವುದಿಲ್ಲವೆಂದರೆ ಸಾಧ್ಯವೇ? ಅದರ ಪೂರ್ಣ ಫಲವನ್ನು ಅನುಭವಿಸಿಯೇ ತೀರಬೇಕು.
ಮಹಾಬಲಾಢ್ಯರಾದ ನಿನ್ನ ಕಡೆಯ ಯೋಧರು ಪರಾಜಿತರಾದುದಕ್ಕಾಗಿ ನೀನು ಅವರನ್ನು ನಿಂದಿಸಿ ಫಲವೇನು? ಮುಂದಿನ ಯುದ್ಧಕ್ರಮವನ್ನು ಕೇಳು. ಭೀಮನಿಂದ ಪರಾಜಿತನಾದ ಕರ್ಣನನ್ನು ನೋಡಿದೊಡನೆ ನಿನ್ನ ಮಕ್ಕಳಾದ ದುರ್ಮರ್ಷಣ, ದುಸ್ಸಹ, ದುರ್ಮದ, ದುರ್ಧರ, ಜಯರೆಂಬ 5 ಮಂದಿಯು ಮಹತ್ತಾದ ಕೋಪದಿಂದ ಎಲ್ಲ ಯುದ್ಧ ಸಾಧನಗಳೊಡನೆ ಭೀಮನನ್ನು ಎದುರಿಸಿ ಬಂದರು. ಆ 5 ಮಂದಿಯು ಭೀಮನ ಸುತ್ತಲೂ ಆವರಿಸಿಕೊಂಡು ಅವನ ಮೇಲೆ ಬಾಣಗಳನ್ನು ಬಿಡಲಾರಂಭಿಸಿದರು. ಮಿಡತೆಗಳ ಹಿಂಡಿನಂತೆ ಅವರ ಬಾಣಗಳು ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಮರೆಸಿದವು. ಭೀಮನು ಅವರನ್ನು ನೋಡಿ ನಗುಮುಖದಿಂದಲೇ ಎದುರಿಸಿ ನಿಂತನು. ನಿನ್ನ ಮಕ್ಕಳು ತನಗೆ ಬೆಂಬಲವಾಗಿ ಬಂದುದನ್ನು ನೋಡಿ ಕರ್ಣನು ಕೂಡ ಹಿಂತಿರುಗಿ ಬಂದು ಬಾಣ ವರ್ಷವನ್ನು ಕರೆಯಲಾರಂಭಿಸಿದನು. ನಿನ್ನ ಮಕ್ಕಳು ಅಡ್ಡೈಸಿ ನಿಂತರೂ ಲಕ್ಷ್ಯ ಮಾಡದೆ ಭೀಮನು ಕರ್ಣನನ್ನೇ ಎದುರಿಸಿ ಹೋದನು. ನಿನ್ನ ಮಕ್ಕಳು ಕರ್ಣನನ್ನು ಭೀಮನ ಕೈಗೆ ಬಿಟ್ಟುಕೊಡದಂತೆ ಅವನ ಸುತ್ತಲೂ ಆವರಿಸಿ ನಿಂತು ಭೀಮನನ್ನು ಬಾಣಗಳಿಂದ ತಡೆಯುತ್ತಿದ್ದರು. ಆಗ ಭೀಮನು ಅತಿ ಕೋಪಾವಿಷ್ಟನಾಗಿ ನಿನ್ನ 5 ಮಕ್ಕಳನ್ನು 5 ಬಾಣಗಳಿಂದ ಅವರ ರಥಾಶ್ವ ಸಾರಥಿಗಳೊಡನೆ ಕೊಂದು ಕೆಡಹಿದನು. ಬಿರುಗಾಳಿಯಿಂದ ಭಗ್ನವಾದ ಪುಷ್ಪ ವೃಕ್ಷಗಳಂತೆ ನಿನ್ನ ಮಕ್ಕಳು ತಮ್ಮ ತಮ್ಮ ಸಾರಥಿಗಳೊಡನೆ ರಥದಿಂದ ಕೆಳಕ್ಕುರುಳಿದರು. ಭೀಮಸೇನನ ಆಶ್ಚರ್ಯ ಪರಾಕ್ರಮವನ್ನು ಆಗ ನಾವು ನೋಡಿದೆವು. ಆಗ ಭೀಮನು ಒಂದು ಕಡೆಯಲ್ಲಿ ಕರ್ಣನ ಮೇಲೆ ಬಾಣಗಳನ್ನು ಬಿಡುತ್ತಾ ಅದೇ ಸಮಯದಲ್ಲಿ ನಿನ್ನ 5 ಮಂದಿ ಮಕ್ಕಳನ್ನು ಕೊಂದು ತೀರಿಸಿಬಿಟ್ಟನು. ಭೀಮನ ಈ ಕಾರ್ಯವನ್ನು ಕಂಡು ಕರ್ಣನು ಅತ್ಯಾವೇಶದಿಂದ ಭೀಮನನ್ನು ದುರುದುರನೆ ನೋಡಿದನು. ಭೀಮನು ಕೂಡ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಧನುಸ್ಸನ್ನು ಠೇಂಕಾರ ಮಾಡುತ್ತಾ ಕರ್ಣನನ್ನು ದುರುದುರನೆ ನೋಡುತ್ತಿದ್ದನು. ಇದು 135ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.